ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಟ್ಯೂಸ್ಡೇ ವ್ಲಾಗ್ ಇನ್ನೊಂದು. ನಾನು ಆಲ್ರೆಡಿ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಮನೇಲಿ ಪೂಜೆ ಆ್ಯಂಡ್ ಹಬ್ಬ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲ ಆದಮೇಲೆ ನಾನು ಇನ್ಫಾರ್ಮ್ ಮಾಡ್ದಂಗೆ ಇದು ಫೌಂಡೇಶನ್ ಕಡೆಯಿಂದ ಎಲ್ಲ ಹಸುಗಳು ಯಾರ್ಯಾರಿಗಿದೆ ಅವರಿಗೆಲ್ಲರಿಗೂ ಸ್ವಲ್ಪ ಮೇವನ್ನ ಕೊಡ್ತಾಯಿದ್ದೀವಿ, ಹಸಿ ಜೋಳದ ಕಡ್ಡಿ ಅದೆಲ್ಲನೂ. ಸೊ ಹಂಗಾಗಿ ಇಲ್ಲಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಎಲ್ಲ ಹಸುಗಳು ಒಂದೇ ಸತಿ ಬಂದರೆ ಚೆನ್ನಾಗಿರುತ್ತೆ, ಒಂದೇ ಹತ್ರ ಮಾಡಿ ಕೊಡೋಕ್ಕೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಅದೇನಂತ ರ್ಯಾಲಿ, ರೋಡ್ ಶೋ ಅಂತಾರಲ್ವ, ಸೊ ಆ ಥರ ರ್ಯಾಲಿಗೆ ಕರ್ಕೊಂಡು ಹೋಗಿದ್ರು. ಇನ್ನೂ ಲೇಟ್ ಆಗುತ್ತೆ ಬರೋದು ಅಂತ ಹೇಳ್ಬಿಟ್ಟು, ಸ್ವಲ್ಪ ಮಳೆ ಬೀಳೋ ಥರ ಇತ್ತು ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಂಬಿಟ್ವಿ ಪೂಜೆನ. ಇನ್ನೂ ಲೇಟ್ ಆದರೆ ಮಳೆ ಎಲ್ಲ ಬಂದರೆ ಸುಮ್ಮನೆ ಯಾಕೆ ಹಸುಗಳನ್ನ, ಆ್ಯಂಡ್ ತುಂಬ ಜನ ಸ್ವಲ್ಪ ಸೇರಿದ್ರು. ಸೊ ಹಂಗಾಗಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಕೊಡ್ತಾ ಇರೋಣ, ಅಲ್ಲಿ ಮುಗಿದ ಮೇಲೆ ಬರ್ತಾರೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನೀವಿಲ್ಲಿ ನೋಡ್ಬೋದು ಪೂಜೆ ಮಾಡ್ತಾಯಿದ್ದೀವಿ. ಫಸ್ಟ್ ಪೂಜೆ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅದು ಎಲ್ಲ ಕೊಡೋಕ್ಕೆ. ಸೊ ತುಂಬ ಜನ ಏನು ಅಷ್ಟೊಂದು ಸೇರಿಲ್ಲ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿಕೊಂಡ್ರೆ ಈ ಸತಿ ಸ್ವಲ್ಪ ಕಮ್ಮಿನೇ. ಬಟ್ ಒಬ್ಬರು ತಗೊಂಡು ಹೋದ್ಮೇಲೆ ಅವ್ರನ್ನ ನೋಡಿ ಇನ್ನೊಬ್ರು ಹಂಗೆ ತುಂಬ ಜನ ಬಂದುಬಿಟ್ರು. ಲಾಸ್ಟಲ್ಲಿ ಸ್ವಲ್ಪ ಜನ ವಾಪಸ್ಸೇ ಹೋದ್ರು, ಖಾಲಿ ಆಗೋಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಾವು ಈ ಸತಿ ಏನು ಅನ್ಎಕ್ಸ್ಪೆಕ್ಟೆಡಾಗಿ ಮಾಡಿದ್ದೀವಿ. ಲಾಸ್ಟ್ ಟೈಮು ಮಾಡಿದ್ವಿ, ಬಟ್ ನಾವೇನು ಪ್ಲ್ಯಾನ್ ಮಾಡಿಕೊಂಡು ಫಸ್ಟೇ ಪ್ರಿಪೇರ್ ಆಗಿ ಮಾಡಿಲ್ಲ. ಅವತ್ತಿನ ದಿನ ಲಾಸ್ಟ್ ಟೈಮು ಮಾಡಿದ್ವಲ್ವ, ಈ ಸತಿನೂ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪ ನಮ್ಮ ಮನೆಯಲ್ಲಿ ನಾರ್ಮಲಾಗಿ ನೀವು ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡಿದಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ನಮ್ಮ ಮನೆಯಲ್ಲಿ ಡಿಸಪಾಯಿಂಟ್ಮೆಂಟ್ ಎಲ್ಲರಿಗೂ. ಫಂಕ್ಷನ್ನು ಕೂಡ ಸ್ವಲ್ಪ ಹಂಗಂಗೆ ಇತ್ತು. ಮಮ್ಮಿ ಡ್ಯಾಡಿ ಇಬ್ಬರು ಸ್ವಲ್ಪ ಜಾಸ್ತಿನೇ ಡಿಸಪಾಯಿಂಟೆಡ್ ಆಗಿದ್ದರು. ಸೊ ಹಂಗಾಗಿ ಏನು ಅಷ್ಟೊಂದು ಆ್ಯಕ್ಟಿವ್ ಆಗಿ ಫಸ್ಟೇ ಪ್ಲ್ಯಾನ್ ಮಾಡಿ ಈ ಥರ ಮಾಡೋಣ ಅಂತ ಏನೂ ಮಾಡಿಲ್ಲ. ಬಟ್ ಸ್ಟಿಲ್ ಯಾವಾಗೂ ಮಾಡ್ತಾ ಇದ್ವಲ್ಲ, ಮಾಡೋಣ ಅಂತ ಹೇಳಿಬಿಟ್ಟು ಅವಾಗೇ ರೆಡಿ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಆದ್ರೂ ಚೆನ್ನಾಗಿಯೇ ನಡೀತು ಈ ಒಂದು ಪ್ರೋಗ್ರಾಮು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದರು, ಆಮೇಲೆ ತುಂಬಾ ಜನ ಬಂದರು. ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಮಗುನೂ ಅಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿದೆ ಅಲ್ಲಿ ಎನ್ವೈರ್ನಮೆಂಟ್ ಎಲ್ಲ, ಮರ ಗಿಡಗಳು ಅದೆಲ್ಲನೂ. ಆ್ಯಂಡ್ ಅದು ಮಳೆ ಬೀಳೋ ಥರ ಇತ್ತಲ್ವ, ಸೊ ಅದನ್ನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮಗು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಸೊ ನಾವು ಅವನ ಹತ್ರ ತುಂಬ ಫೋಕಸ್ ಮಾಡ್ಕೊಂಡು ಆಡ್ಕೊಂಡಿದ್ಬಿಟ್ವಿ. ಆಲ್ಮೋಸ್ಟ್ ಆದಷ್ಟು ಕವರ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಜನ ಎಲ್ಲ ಬಂದಿರೋದನ್ನ ಎಲ್ಲದನ್ನು ನಾನು ಕವರ್ ಮಾಡೋಕ್ಕೆ ಆಗಿಲ್ಲ. ಸೊ ಈ ವಿಡಿಯೋಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಬರ್ತಾರೆ, ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಒಂದು 50% ಅಷ್ಟೇ ನಾನು ಕವರ್ ಮಾಡಿದ್ದೀನಿ ವಿಡಿಯೋನ. ಬಟ್ ಸ್ಟಿಲ್ ಓಕೆ, ಅದೂ ಒಂದು ಮೆಮೊರಿ ಥರ ಇರುತ್ತೆ ನಮಗೆ, ಅಪ್ಲೋಡ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಒಂದೊಂದು ಕಡೆ ಸಂಕ್ರಾಂತಿ ಹಬ್ಬನ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಸ್ವಲ್ಪ ಜನ ಮನೇಲಿ ಅಷ್ಟೇ ಮಾಡ್ತಾರೆ. ಆ್ಯಂಡ್ ತಮಿಳ್ನಾಡು, ಆಂಧ್ರ ಈ ಕಡೆ ತುಂಬ ಒಂದು 3 days 5 days ಆ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ, ಈ ಫೆಸ್ಟಿವಲ್ನ. ಬಟ್ ನಮ್ಮ ಕರ್ನಾಟಕ ಕಡೆ ಕಮ್ಮಿ, ಒಂದಿನ ಅಷ್ಟೇ ನಾವು ಮಾಡ್ತೀವಿ ಈ ಹಬ್ಬನ. ನನಗೆ ನೆನಪಿರೋ ಥರ ನಾವು ಚಿಕ್ಕವಾಗಿರಬೇಕಾದ್ರೆ 2 days ಮಾಡ್ತಾಯಿದ್ವಿ. ಬಿಫೋರ್ ಡೇ ಅಂದರೆ ಆ್ಯಕ್ಚುಯಲ್ ಹಬ್ಬ ಏನಿರುತ್ತೆ ಅದಕ್ಕೆ ಬಿಫೋರ್ ಡೇ ಹಳೇ ಪಾತ್ರೆ ಅಥವಾ ಸಾಮಾನು ಏನಿರುತ್ತೆ ಬಟ್ಟೆಗೆಲ್ಲನೂ ಅದೆಲ್ಲ ತಗೊಂಡೋಗಿ ಬೆಂಕಿಗೆ ಹಾಕಿ ಸ್ವಲ್ಪ ಬೆಂಕಿ ಹಾಕ್ತಾಯಿದ್ರು ದೇವಸ್ಥಾನ ಹತ್ರ ಇಲ್ಲೇ. ಆಮೇಲೆ ಇವಾಗೆಲ್ಲ ಅದೇನು ಮಾಡ್ತಾಯಿಲ್ಲ. ನನಗೆ ನೆನಪು ಬಂದಾಗಿಂದ ಚಿಕ್ಕವಾಗ ಯಾವಾಗೋ ಮಾಡಿರೋ ನೆನಪು ನನಗೆ. ನಮ್ಮ ಅಮ್ಮಮ್ಮ ಅವ್ರ ಊರಲ್ಲಿ ನಾನು ನೋಡಿರೋ ಥರ ತುಂಬ ಚೆನ್ನಾಗಿಯೇ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲೆಲ್ಲ ಹಳ್ಳಿಗಳಲ್ಲೇನು ಅಂತ ಹೇಳಿದ್ರೆ ಹಸುಗಳು ಮತ್ತು ಇವೆಲ್ಲ ತುಂಬ ಜಾಸ್ತಿ ಇರುತ್ತಲ್ವ. ಸೊ ಹಂಗಾಗಿ ಅವ್ರಿಗಿದೊಂದು ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು. ಆ್ಯಂಡ್ ಫಾರ್ಮರ್ಸೂ ತುಂಬ ಚೆನ್ನಾಗಿಯೇ ಸೆಲೆಬ್ರೇಟ್ ಮಾಡ್ಕೊತಾರೆ. ನಾವೇನಿದ್ರು ಮನೇಲಿ ಪೂಜೆ ಮಾಡೋದು. ನಮಗೆ ಏನು ಆವತ್ತಿನ ದಿನ ಸ್ವಲ್ಪ ಜನ ನಾನ್ ವೆಜ್ ಮಾಡ್ಕೊತಾರೆ, ಸ್ವಲ್ಪ ಜನ ನಾರ್ಮಲ್ ವೆಜ್ ಅಡುಗೆಗಳನ್ನ ಮಾಡ್ಕೊತಾರೆ. ನಮ್ಮ ಮನೇಲಿ ಈ ಹಬ್ಬಕ್ಕೆ ನಾನ್ ವೆಜ್ ಮಾಡ್ತಾಯಿದ್ರು ನಮ್ಮಮ್ಮ, ಬಟ್ ಈ ಸತಿ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಕ್ಕ ಅವರ ಅತ್ತೆಯವ್ರ ಮನೆಗೆ ಹೋಗಿದ್ರು. ಅವ್ರದ್ದು ತಮಿಳ್ನಾಡು, ಅವರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಫೆಸ್ಟಿವಲ್ನ. ಹಾಗಾಗಿ ನಮ್ಮ ಅಕ್ಕ ಇಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟಲ್ಲಿ ಅವರು ಅಷ್ಟೊಂದು ಚೆನ್ನಾಗಿ ಏನು ಹಬ್ಬ ಮಾಡ್ಕೊಂಡಿಲ್ಲ, ಮನೇಲಿ ಪೂಜೆ ಮಾಡಿದ್ವಿ. ಆ್ಯಂಡ್ ಈ ಒಂದು ಪ್ರೋಗ್ರಾಮ್ನ ಮಾಡ್ಕೊಂಡ್ವಿ ಅಷ್ಟೇ. ಅಲ್ಲಿಗೂ ಅವರು ಹಂಗೆ ಸ್ವಲ್ಪ ಸ್ಯಾಡಾಗಿ ಹಂಗೆ ಇದ್ದರು.
ಬಟ್ ಸ್ಟಿಲ್ ಯಾವಾಗಿದ್ರೂ ಅದರಿಂದ ಆಚೆ ಬರಬೇಕಾಗಿರೋದೇ ಅಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಡಿಲ್ವರಿಗೆ ಅಂತ ಬಂದು ಇಷ್ಟು ದಿನ ಇದ್ದು ಇವಾಗ ಹೋದ್ರಲ್ವ, ಅದೊಂದು ಅವ್ರಿಗೆ ಡಿಸಪಾಯಿಂಟ್ಮೆಂಟು. ಅದಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿಯೇ ನಡೀತು. ನೀವು ನೋಡ್ಬೋದು ಬರೋಕ್ಕೆ ಶುರುವಾದರು ಎಲ್ಲ ಜನರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಚೋಟು ಅವನಿದ್ದಾನೆ. ಎಷ್ಟು ತರಲಾಟೆ ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ ಸೈಲೆಂಟಾಗಿರ್ತಾನೆ ಎಲ್ಲೋದ್ರೂ, ಮತ್ತು ಅವನ ಡ್ಯಾನ್ಸು ಅವನ ಆಟ ಅದೆಲ್ಲ ಶುರು ಮಾಡ್ಕೊಂಬಿಡ್ತಾನೆ. ಸೀರಿಯಸ್ ಆಗಿ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿರೋ ಫುಲ್ಲು ಗ್ರೀನರಿಗೆ, ಆ ಮಳೆ ಬೀಳೋ ಥರ ಆ ಚಳಿಗೆ ಸಖತ್ತಿತ್ತು. ಅಲ್ಲಿರೋ ಅಷ್ಟೊತ್ತು ಮೈಂಡ್ ರಿಫ್ರೆಶಿಂಗ್ ಆಗಿತ್ತು. ನಿಜನೇ ಅದಕ್ಕೆ ಅನಿಸುತ್ತೆ ಪಾರ್ಕ್ಗಳಲ್ಲಿ ಎಲ್ಲನೂ ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ, ರಿಲ್ಯಾಕ್ಸ್ ಆಗಲಿ, ಬೆಳಗ್ಗೆ ಹೊತ್ತು ವಾಕ್ ಮಾಡೋವಾಗೆಲ್ಲ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಆ ಡೇ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮರ ಗಿಡ ಎಲ್ಲ ಇಡ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಅದೇನು ಬೂಸ ಅಂತಾರೆ ಅದನ್ನು ಒಂದು ಪ್ಯಾಕೆಟು, ಆ್ಯಂಡ್ ಜೋಳದ ಕಡ್ಡಿ, ಹಸಿ ಜೋಳದ ಕಡ್ಡಿ ಅದಾದಮೇಲೆ ಬಾಳೆಹಣ್ಣು, ಬೆಲ್ಲ ಇದಿಷ್ಟು ಕೊಡ್ತಾಯಿದ್ದಾರೆ ಒಬ್ಬೊಬ್ರಿಗೂ. ನಮ್ಮಮ್ಮ ಬಾಳೆಹಣ್ಣೆಲ್ಲ ತೊಗೊಂಡೋಗಿ ಎಲ್ಲ ಅಲ್ಲಿ ಬಂದಿರೋ ಅಂಥ ಈ ಸತಿ ಕಮ್ಮಿನೇ ಬಂದಿರೋದು, ಒಂದು 3-4 ಅಷ್ಟೇ ಬಂದಿದೆ. ಯಾಕೆ ಅಂದರೆ ಅದೇ ಟೈಮ್ಗೆ ಅಲ್ಲಿ ರ್ಯಾಲಿ ಹೇಳಿದೆ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಲೇಟ್ ಆಗುತ್ತೆ, ಇನ್ನು ಮಳೆ ಬೀಳೋ ಥರ ಇದೆ ಅಂದ್ಬಿಟ್ಟು ಮತ್ತೆ ಶುರು ಮಾಡ್ಕೊಂಬಿಟ್ವಿ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಎಲ್ಲ ಹಸುಗಳಿಗೂ ಒಂದೊಂದು ಬಾಳೆಹಣ್ಣು ತಿನ್ನಿಸ್ಕೊಂಡು ಬರ್ತಾಯಿದ್ದಾರೆ, ನೀವು ನೋಡ್ಬೋದು. ನಮ್ಮಮ್ಮಗೆ ಸ್ವಲ್ಪ ಫೋಟೋಸ್ ಇಂಟ್ರೆಸ್ಟ್ ಜಾಸ್ತಿ, ಸೊ ಹಾಗಾಗಿ ಫೋಟೋ ತೆಗಿ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಫೋಟೋ ಚೆನ್ನಾಗಿ ಬರೋವರೆಗೂ ತಿನ್ನಿಸ್ತಾನೆ ಇರ್ತಾರೆ. ಹಾಗೆ ಒಂದೊಂದು ಹಸುಗೂ ತಿನ್ನಿಸ್ಕೊಂಡು ಬಂದರು. ಆ್ಯಂಡ್ ಇಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀವಿ ನಾವು. ನಮ್ಮಮ್ಮ ನಾವು ಬರೋವರೆಗೂ ಮನೆಯಲ್ಲಿ ಅಂದರೆ ಕೆಲಸ ಮಾಡಿದರು, ಪೂಜೆಗೆಲ್ಲ ರೆಡಿ ಮಾಡಿದರು. ಬಟ್ ಸ್ನಾನ ಮಾಡ್ಕೊಂಡಿಲ್ಲ, ಪೂಜೆನೂ ಮಾಡಿಲ್ಲ. ಸ್ವಲ್ಪ ಸ್ಯಾಡಾಗಿ ಹಂಗೇ ಇದ್ದರು. ನಾವು ಸ್ವಲ್ಪ ಹಂಗೆ ಇದ್ದರೆ ಆಗಲ್ಲ, ಯಾವಾಗಿದ್ದರೂ ಅವ್ರ ಮನೆಗೆ ಅವ್ರು ಹೋಗಲೇಬೇಕಲ್ವ ಅಂತ ಎಲ್ಲ ಮಾತಾಡಿ ಎಲ್ಲ ಸ್ವಲ್ಪ ಅವ್ರನ್ನ ಸ್ವಲ್ಪ ಬೆಟರಾಗಿ ಫೀಲ್ ಆಗೋ ಥರ ಮಾಡಿದ್ವಿ. ಹಾಗಾಗಿ ಇಲ್ಲಿಗೆ ಬಂದರು. ನಾನು ಬರೋಲ್ಲ, ನೀವೇ ಮುಗಿಸ್ಕೊಂಬನ್ರಿ ಅಂತ ಹೇಳಿದ್ರು. ಬಟ್ ನಾವು ಬಿಡಲಿಲ್ಲ, ಬಿಟ್ಟರೆ ಮತ್ತೆ ಹಂಗೆ ಅದೇ ಮೂಡಲ್ಲೇ ಇದ್ಬಿಡ್ತಾರೆ ಅಂದ್ಬಿಟ್ಟು. ನೀವಿಲ್ಲಿ ನೋಡ್ಬೋದು, ನಾವು ಲಾಸ್ಟ್ ಇಯರ್ ಮಗು ಜೊತೆ ಒಂದು ಪಿಕ್ ತೆಗ್ದಿದ್ವಿ ನಮ್ಮ ಡ್ಯಾಡಿ ಪಾಪುನ. ಅದನ್ನು ರೀಕ್ರಿಯೇಟ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಆ ಪಿಕ್ಚರ್ ಆದರೆ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಅದನ್ನು ಮಾತ್ರ ತೆಗಿಯೋಕ್ಕಾಗಲಿಲ್ಲ, ಅಂದರೆ ಇಬ್ಬರು ಸೇರಿ ಹಸುಗೆ ಬನಾನಾ ತಿನ್ನಿಸ್ತಾ ಇರೋವಂಥ ಪಿಕ್ಚರ್ ಅದು. ಸೊ ಅದನ್ನು ರೀಕ್ರಿಯೇಟ್ ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಲಾಸ್ಟಿಗೂ ಆ ಪಿಕ್ಚರ್ನ ಆ್ಯಡ್ ಮಾಡ್ತೀನಿ ನೋಡಿ ಲಾಸ್ಟಲ್ಲಿ. ಆ್ಯಂಡ್ ಅದೆಲ್ಲ ಆದಮೇಲೆ ಸ್ವಲ್ಪ ಜನ ನಾರ್ಮಲಾಗಿ ಅಲ್ಲಿ ಟೆಂಪಲ್ ಇದೆ ಅಲ್ವಾ, ಸೊ ಎಲ್ಲರೂ ಬರ್ತಾಯಿದ್ರು. ಅವ್ರಿಗೆಲ್ಲರೂ ಸ್ವಲ್ಪ ಪ್ರಸಾದ ಹಂಚಿ ತಗೊಂಡೋಗೋರು ತಗೊಂಡು ಹೋಗ್ತಾಯಿದ್ರು. ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ವಿ ಇನ್ನು ತುಂಬ ಜನ ಬರ್ತಾಯಿದ್ರು ಅಂತ ಹೇಳಿಬಿಟ್ಟು. ನೀವು ನೋಡ್ಬೋದು ಎಷ್ಟೊಂದು ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಸ್ವಲ್ಪ ಅಲ್ಲಿ ಪ್ರಸಾದ ಮತ್ತು ಬನಾನಾ ಎಲ್ಲ ತಿನ್ಕೊಂಡ್ವಿ. ಆ್ಯಂಡ್ ಇವನು ಇಲ್ಲಿ ಶುರು ಮಾಡ್ದೆ ಡ್ಯಾನ್ಸ್ ಮಾಡೋಕ್ಕೆ. ಸಾಂಗ್ ಬಂದರೆ ಸಾಕು ಡ್ಯಾನ್ಸ್ ಮಾಡ್ತಾನೆ. ಆ್ಯಂಡ್ ನೇಚರಲ್ಲಿರೋ ಎಷ್ಟು ಬ್ಯೂಟಿಫುಲ್ ಥಿಂಗ್ಸ್ ಇದೆಯೋ ಅಷ್ಟೇ ಭಯಂಕರವಾಗಿರುವಂಥದ್ದು ಇದೆ. ಇಲ್ಲಿ ನೀವು ನೋಡ್ಬೋದು, ಇದೇನಂತಾರೆ ಕಂಬಳಿ ಹುಳ ಅಂತ ಏನೋ ಹೇಳ್ತಾರಲ್ವ, ಹಂಗೆ ನನಗೆ ಈ ಥರ ಒಂದು ರೆಪ್ಟೈಲ್ಸ್ನೆಲ್ಲ ನೋಡಿದ್ರೆ ನನಗೆ ಮೈಯೆಲ್ಲ ಜಿಲ್ ಅನ್ನುತ್ತೆ. ಅದೇನು ಭಯನ ಏನೋ ಗೊತ್ತಿಲ್ಲ ನನಗೆ, ಒಂಥರ ಭಯನೇ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಜನ ಎಲ್ಲ ಹಸುಗಳನ್ನ ಕರ್ಕೊಂಬಂದಿಲ್ಲ, ಅವರೇ ಬಂದು ಈ ಥರ ತಗೊಂಡು ಹೋಗ್ಬಿಟ್ರು. ನಮ್ಮ ಮನೇಲಿ ಇಷ್ಟು ಹಸು ಇದೆ, ಅಷ್ಟು ಹಸು ಇದೆ ಅಂತ ಹೇಳಿಬಿಟ್ಟು. ಇದ್ರೇ ಅಲ್ವಾ ತಗೊಂಡು ಹೋಗ್ತಾರೆ, ಸುಮ್ಮನೆ ತಗೊಂಡೋಗಿ ಯಾಕೆ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರು ಬಂದು ಕೇಳಿದಾಗ ಕೊಟ್ಟು ಕಳಿಸಿದ್ರು ಡ್ಯಾಡಿ. ಇನ್ನು ತುಂಬ ಜನನೇ ಬಂದು ತಗೊಂಡು ಹೋದರು. ಬಟ್ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ತುಂಬ ಒಂದು ಜನರನ್ನ ಬಂದು ತಗೊಂಡು ಹೋಗ್ತಾಯಿದ್ರು, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇದೊಂಥರ ಚೆನ್ನಾಗಿದೆ, ಏನಂತಾರೆ ಫೀಲಿಂಗು.
ಅಂದರೆ ಮನುಷ್ಯರಿಗೆ ನಾರ್ಮಲಾಗಿ ಹ್ಯೂಮನ್ ಬೀಯಿಂಗ್ಸ್ಗಾದರೆ ಎಲ್ಲರೂ ಇದು ಮಾಡ್ತಾರೆ. ಬಟ್ ಹಸುಗಳಿಗೆ ಈ ಥರ ಅಂದರೆ ಅವ್ರ ಮನೆಯವರು ಅಷ್ಟೇ ಯಾವಾಗೂ ಊಟ ಎಲ್ಲ ಇದು ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಅಕೇಶನ್ಸಲ್ಲಾದ್ರೂ ನಾವು ಸ್ವಲ್ಪ ನಮ್ಮ ಕೈಯಲ್ಲಿ ಆದಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಡ್ಯಾಡಿ ಈ ಒಂದು ಥಾಟ್ಗೆ ನಿಜಾನೇ ನಮಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ, ಇದೊಂಥರ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಆ್ಯಂಡ್ ಎಲ್ಲ ಮುಗೀತು, ಎಲ್ಲರೂ ಬಂದು ತಗೊಂಡು ಹೋದರು. ನಾವು ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಮಾತಾಡಿಕೊಂಡು ಸ್ವಲ್ಪ ವೀಡಿಯೋಸ್ನ ತಗೊತಾ ಇದ್ವಿ. ಇವನಿಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ, ಸೊ ಅದನ್ನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಒಂದು ಸಾಂಗ್ ಯಾವುದೇ ಮ್ಯೂಸಿಕ್ ಬರಲಿ ಸಾಂಗ್ ಡ್ಯಾನ್ಸ್ ಮಾಡಿಬಿಡ್ತಾನೆ. ಯಾವ ಥರ ಮ್ಯೂಸಿಕ್ ಬಂದ್ರೂ ಅಷ್ಟೇ, ಮ್ಯೂಸಿಕ್ ಕೇಳಿಸಿದ ತಕ್ಷಣವೇ ಡ್ಯಾನ್ಸ್ ಶುರು ಮಾಡಿಬಿಡ್ತಾನೆ ಹಾಗೆ ಅವನು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಹಿಂದಿನ ವ್ಲಾಗ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನೋಡಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.